ತಾಲೂಕಿನ ಯಲ್ಪರ್ಟಿ ಗ್ರಾಮದ ಆರಾಧ್ಯ ದೇವ ಶ್ರೀ ಅರಣ್ಯ ಸಿದ್ದೇಶ್ವರ ಆಚಾರ್ಯರಿಂದ ಮೌನವ್ರತ ದಸರಾ ಹಬ್ಬದ ನಿಮಿತ್ತವಾಗಿ ಮಾಡಲಾಗುತ್ತಿದೆ. ಶ್ರೀ ಅರಣ್ಯ ಸಿದ್ದೇಶ್ವರ ಅರ್ಚಕರಾದ ಚಾಮರಾಜ ಒಡೆಯರ್ ಇವರಿಂದ ನವರಾತ್ರಿ ನಿಮಿತ್ತ ನಾಳೆಯಿಂದ 9 ದಿನಗಳವರೆಗೆ ಮೌನಾರ್ತನ ಆಚರಣೆ ಮಾಡಲಾಗ್ತಾ ಇದೆ. ದೇಶದ ಗ್ರಾಮದ ಒಳಿತಕ್ಕೆ ಮತ್ತು ದೇಶದಲ್ಲಿ ಮಳೆ ಚೆನ್ನಾಗಿ ಆಗಿ ರೈತರು ಬೆಳೆದ ಬೆಳೆ ಸಮೃದ್ಧಿಯಾಗಿ ಚೆನ್ನಾಗಿ ಬೆಳೆಯಲಿ, ಜನರು ಆರೋಗ್ಯದಿಂದ ಇರಲಿ ಎಂದು ಮೌನವ್ರತ ಕೈಗೊಂಡಿದ್ದಾರೆ. ಮೌನವ್ರತ ಆಚರಣೆ ಬಗ್ಗೆ ಅರ್ಚಕರಾದ ಚಾಮರಾಜ ಒಡೆಯರು ನಮ್ಮ ವಾಹಿನಿ ಜೊತೆ ಮಾತನಾಡಿದ್ದಾರೆ. ಅಮಾವಾಸ್ಯೆ ಪ್ರಾರಂಭ ಶ್ರೀ ಯಲ್ಪಾರಟ್ಟಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಸದ್ಭಕ್ತರಿಗೆ ಒಂದು ಕಳಕಳಿಯ ವಿನಂತಿ ಏನಪ್ಪ ಅಂತಂದ್ರೆ, ಇವತ್ತು ಮಹಾನೇಮಿಯ 9 ದಿವಸ ನವರಾತ್ರಿಯ ಕಾರ್ಯಕ್ರಮ. ಇವತ್ತು ಅಮಾವಾಸ್ಯೆ, ನಾಳೆ ದೀಪವನ್ನು ಹಚ್ಚುವ ಕಾರ್ಯಕ್ರಮ. 9 ದಿವಸ ಬತ್ತಿ ಚಾಲು ಆಗುತ್ತವೆ. ಆದ ಕಾರಣ ನಾನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೌನ ಅನುಷ್ಠಾನ ಹಾಗೂ ಉಪವಾಸ ವ್ರತವನ್ನು ಮಾಡುತ್ತೇನೆ. ಆದ ಕಾರಣ ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಿ ಬರಲಿ, ಎಲ್ಲರೂ ಶ್ರೀ ಅರಣ್ಯ ಸಿದ್ದೇಶ್ವರನ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ಏನು ಪ್ರಸಾದ ಬೇಡಿಕೊಂಡು ಹೋಗುತ್ತಾರೋ ಅದನ್ನು ನೆರವೇರಿಸಿಕೊಡಲಿ ತಂದು ನಾನು ಮೌನ ಅನುಷ್ಠಾನವನ್ನು ಈಗ 28ನೇ ವರ್ಷ ಚಾಲು ಇರುತ್ತದೆ. ಆದ ಕಾರಣ ನಾಳೆ ಸಾಯಂಕಾಲದಿಂದ ಚಾಲು ಮಾಡುತ್ತೇನೆ. ಮುಂಜಾನೆ 1 ಗ್ಲಾಸ್ ಬೇವಿನ ರಸ ಕುಡಿತೀನಿ, ಆಮೇಲೆ ಮಧ್ಯಾಹ್ನ ಒಂದು ಬಾಳೆಹಣ್ಣ, ಸಾಯಂಕಾಲ 1 ಗ್ಲಾಸ್ ಹಾಲು. ನಮ್ಮ ಲೋಕ ಕಲ್ಯಾಣಕ್ಕೆ ಎಲ್ಲ ಅಷ್ಟು ಚಂದಂಗಿ ಈಗ ಹವಳಿಗಳು ಎದ್ದವು, ಹಿಂದೂ ಆದ ಇದ ಅವು ಯಾರನ್ನೂ ಗಲುಬೆಗಳು ಹೇಳಬಾರ್ದು. ಮಳೆ ಬೆಳೆ ಎಲ್ಲ ರೈತರಿಗೆ ಬೆಳೆ ಬರಬೇಕು, ಭಕ್ತರಿಗೆಲ್ಲ ಚಲೋ ಆಗಬೇಕು, ನಮ್ಮ ದೇಶ ಒಳ್ಳೆಯದಾಗಬೇಕು. ಚಾಮರಾಜ ಕೊಕಟ್ನೂರು, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.